ಇನ್ನು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದ ಬಸವರಾಜ್ ವಿರುದ್ಧ ಜೆಸಿಬಿ ಅಸ್ತ್ರ. ಈಗ ಯುಪಿ ಮಾದರಿಯಲ್ಲಿ ಬಸವರಾಜ್ ಮನೆಗೆ ನುಗ್ಗುತ್ತಾ ಜೆಸಿಬಿ. ಹಾಗಾದ್ರೆ ಯುಪಿ ಮಾದರಿಯಲ್ಲಿ ಬಸವರಾಜ್ ಮನೆಗೆ ನುಗ್ಗುತ್ತಾ ಜೆಸಿಬಿ. ಕಾನೂನು ಪಾಲಿಸದ ಬಸವರಾಜ್ಗೆ ಬುದ್ಧಿ ಕಲಿಸ್ತಾರಾ? ಶಿವಾಜಿನಗರದ ಬಸವರಾಜ್ ಪಡುಕೋಟೆ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳಿಂದ ಕಚೇರಿಯ ಪರಿಶೀಲನೆ ಆಗಿದೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಕಚೇರಿಯನ್ನು ನಡೆಸ್ತಾ ಇರೋದು ಗೊತ್ತಾಗಿದೆ. ಹೀಗಾಗಿ ಕಚೇರಿ ಸೀಸ್ ಮಾಡುವಂತೆ ಆಯುಕ್ತರಿಂದ ಸೂಚನೆ. ಕಟ್ಟಡ ಮಾಲೀಕರಿಗೆ ಸುಳ್ಳು ಹೇಳಿ ಕಚೇರಿಯನ್ನು ಬಾಡಿಗೆ ಪಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಪ್ಲಂಬಿಂಗ್ ಐಟಮ್ ಮಾರಾಟ ಮಾಡೋದಾಗಿ ಬಾಡಿಗೆಯನ್ನು ಪಡ್ಕೊಂಡಿದ್ದ ಈತ. ಆದರೆ ಕನ್ನಡ ಸೇನೆ ಕಚೇರಿ ಓಪನ್ ಮಾಡಿ ಸಮಾಜಘಾತುಕ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡೋದು, ದಬ್ಬಾಳಿಕೆಯನ್ನು ಮಾಡೋದು, ದೌರ್ಜನ್ಯ ಎಸಗೋದು ಈತನ ಪ್ರವೃತ್ತಿನ. ಹಾಗಾದ್ರೆ ಯುಪಿ ಮಾದರಿಯಲ್ಲಿ ಈತನ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಹಾಗಾದ್ರೆ ಶಿವಾಜಿನಗರ ಸುತ್ತಮುತ್ತ ಫುಟ್ಪಾತ್ ಬಸವರಾಜ್ದೇ ಪಾರುಪತ್ಯ. ಅಲ್ಲಿ ಅಕ್ರಮವಾಗಿ ಅಂಗಡಿ ಮಳಿಗೆ ಕಟ್ಟಿ ಬಾಡಿಗೆಗೆ ಕಟ್ಟಿರೋದು ಬೆಳಕಿಗೆ ಬಂದಿದೆ. ಬಸವರಾಜ್ಗೆ ಸೇರಿದ ಎಲ್ಲ ಅಂಗಡಿ ಮಳಿಗೆಗಳ ದಾಖಲಾತಿಯನ್ನ ಈಗಾಗಲೇ ಸೂಚನೆ ಕೊಡಲಾಗಿದೆ. ಪರೀಕ್ಷೆ ಮಾಡೋದಕ್ಕೆ ಸೂಕ್ತ ದಾಖಲೆಗಳಿಲ್ಲದ ಆಸ್ತಿ ಹಾಗೆ ಕಟ್ಟಡಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಸವರಾಜ್ ಮನೆಯ ದಾಖಲೆಗಳ ಪರಿಶೀಲನೆಗೆ ಈಗ ಜಿಬಿಎ ಮುಂದಾಗಿದೆ. ಪ್ಲಾನ್ ಪ್ರಕಾರ ಮನೆ ನಿರ್ಮಾಣವಾಗದಿದ್ರೆ ಜೆಸಿಬಿ ಮೂಲಕ ಆತನ ಎಲ್ಲವನ್ನೂ ಕೂಡ ಎತ್ತಂಗಡಿ ಮಾಡಿಸೋದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ಈತ ಬಸವರಾಜ್ ಹಿನ್ನೆಲೆಯನ್ನ ಕೆದಕಿ ಈಗ ಅಧಿಕಾರಿಗಳು ಎಲ್ಲಾ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈತ ಅಧಿಕಾರಿಗಳ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿದ. ಹಾಗಾದ್ರೆ ಯುಪಿ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲೂ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅಪ್ಡೇಟ್ಸ್ ಕೊಡೋದಾದ್ರೆ ನಿನ್ನೆ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸುಮಾರು 10 ಜನ ಆಸಾಮಿಗಳು ಬಂದು ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಆದ ನಂತರ ಅವರಿಗೆ ಸಿಕ್ಕ ವಸ್ತುಗಳಿಂದ ಕೂಡ ಅವ್ರನ್ನ ತಲೆಗೆ ಸೇರಿದಂತೆ ವಿವಿಧ ಕಡೆ ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಾರೆ. ಅದನ್ನು ಕೂಡ ಅಲ್ಲಿ ಸ್ಥಳೀಯರು ಕೂಡ ವಿಡಿಯೋವನ್ನು ಮಾಡ್ಕೊಳ್ತಾರೆ. ಅದಾದ ಬಳಿಕ ಕೂಡ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ತೆರಳಿ ಅಧಿಕಾರಿಗಳು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ 10 ಜನರ ವಿರುದ್ಧ ಕೂಡ ಈಗ FIR ಕೂಡ ದಾಖಲಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಈ ರೀತಿಯಾದಂತಹ ಒಂದು ದೌರ್ಜನ್ಯ ಏನಿದೆ ಮತ್ತು ಹಲ್ಲೆಗಳನ್ನು ಸಹಿಸೋದಿಲ್ಲ ಅಂತವ್ರ ವಿರುದ್ಧ 307 ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರು ಯಾರೇ ಆಗಿದ್ರು ಕೂಡ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ಹೇಳಿರುವಂಥದ್ದು. ಸದ್ಯ 10 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಬಸವರಾಜ್ ಕೂಡ ಎಸ್ಕೇಪ್ ಆಗಿದೆ. ಅದಾದ ಬಳಿಕ ಕೂಡ ಒಂದು ವಿಡಿಯೋವನ್ನು ಮಾಡಿ ಈ ಹಲ್ಲೆಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅಂದರೆ ಕನ್ನಡದ ಧ್ವಜ ಮತ್ತು ಗಣಪತಿ ದೇವಾಲಯ ಇತ್ತು, ಅದನ್ನು ತೆರವು ಮಾಡೋದಕ್ಕೆ ಹೋಗಿದ್ರು. ಅದನ್ನು ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಹಾಗಾಗಿ ಹಲ್ಲೆಯನ್ನು ಮಾಡಿದ್ವಿ ಅಂತ ಹೇಳಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಕೂಡ ಪೊಲೀಸರು ತೆರಳಿ ಆತನನ್ನು ಹೊರತೂರಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಆ ಘಟನೆಗೆ ಸಂಬಂಧಪಟ್ಟಂತೆ 10 ಜನರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಕೋರ್ಟ್ಗೆ ಕೂಡ ಹಾಜರನ್ನು ಪಡಿಸ್ತಾರೆ. ಅದಾದ ಬಳಿಕ ಕಸ್ಟಡಿಗೆ ಪಡಿತಾರೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕು. ಅಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಅಂಥವ್ರ ವಿರುದ್ಧ ಕಾನೂನು ಮೂಲಕವಾಗಿ ಹೋರಾಟವನ್ನು ಮಾಡಬೇಕು. ಅಧಿಕಾರಿಗಳು ಏನಾದರೂ ಆ ರೀತಿಯಾಗಿ ಕನ್ನಡ ಧ್ವಜ ಅಥವಾ ಗಣಪತಿ ದೇವಾಲಯವನ್ನು ತೆರವು ಮಾಡ್ತಿದ್ರೆ ಅಂತಿದ್ದೆ ಆದರೆ ಅವರಿಗೆ ಒಂದು ಮನವಿಯನ್ನು ಮಾಡಬಹುದಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಒಂದು ರೈಟಿಂಗ್ ಅಲ್ಲಿ ಒಂದು ಮನವಿಯನ್ನು ಕೊಡಬಹುದಾಗಿತ್ತು. ಅದನ್ನ ಬಿಟ್ಟು ಈ ರೀತಿಯಾಗಿ ಏಕಾಏಕಿ ರೌಡಿಗಳಂತೆ ವರ್ತಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ ಕೂಡ ಕಾಡ್ತಾ ಇರೋದು. ಸದ್ಯ ಇಂಥವರಿಗೆ ಸರಿಯಾದ ಕಾನೂನು ಕ್ರಮವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಬೇರೆಯವರು ಕೂಡ ಈ ರೀತಿ ಮಾಡೋದಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಒಂದು ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಡಿದ್ದೆ ಆಟ ಅನ್ನುವಂಥ ರೀತಿಯಲ್ಲಿ ಇವರು ವರ್ತನೆಯನ್ನು ಕೂಡ ಮಾಡುವಂತಹದ್ದು. ಸದ್ಯ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶಿವು, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಕರ್ನಾಟಕ ಸೇನೆ ಅಂತ ಒಂದು ಆಫೀಸ್ ಇದೆ, ಅದನ್ನು ಚೆಕ್ ಮಾಡಿದ್ದೀವಿ. ಆ ಬಿಲ್ಡಿಂಗ್ ಓನರ್ ಜೊತೆ ನಾನು ಮಾತಾಡಿದ್ದೀನಿ. ಅವರು ಆ ಬಿಲ್ಡಿಂಗನ್ನು ಪ್ಲಂಬಿಂಗ್ ಕೆಲಸ ಮಾಡಬೇಕು, ನನ್ನ ಮಗ ಪ್ಲಂಬಿಂಗ್ ಕೆಲಸ ಮಾಡ್ತಾನೆ ಅಂತ ಬಿಲ್ಡಿಂಗ್ ತೊಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಓನರು. ನಾನು ಹೇಳಿದ್ದೀನಿ ಟ್ರೇಡ್ ಲೈಸೆನ್ಸ್ ಬಾಡಿಗೆ ತೊಗೊಂಡಿದ್ದಾರೆ ಅಂತ. ಟ್ರೇಡ್ ಲೈಸೆನ್ಸ್ ಇದೆಯಾ ಅಂತ ನಮ್ಮ ಆಫೀಸರ್ಸ್ ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತಂದರೆ ಅದನ್ನು ಆಫೀಸನ್ನು ಸೀಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಸರ್, ಜೊತೆಗೆ ತಗೊಂಡಿರೋ ಉದ್ದೇಶನೇ ಬೇರೆ, ನಡೀತಿರೋದು ಬೇರೆ ಅಲ್ಲ ಸರ್? ಇಲ್ಲ, ಯಾವುದೇ ಉದ್ದೇಶಕ್ಕೆ ಬಾಡಿಗೆ ತೊಗೊಂಡ್ರೆ ಅಟ್ಲೀಸ್ಟ್ ನಮಗೆ ಆಫೀಸ್ ಮಾಡಬೇಕಂದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕಾಗುತ್ತೆ.